ನಮಸ್ಕಾರ ವೀಕ್ಷಕರೇ, ಈ ಫಾಗ್ ಮೇನಿಯಾ ಅನ್ನೋದು ಎಲ್ಲ ಕಡೆ ಕಾಣಿಸ್ತಾ ಇದೆ. ಫಾಗ್ ಮಂಜು, ಬೆಳಗ್ಗೆ ಹೊತ್ತು ಮಂಜು ಕವಿತಾ ಇದೆ. ಅದರಲ್ಲೂ ಒಂದೊಂದು ದೇಶ USA UK ಇದು ತುಂಬಾ ಜಾಸ್ತಿನೇ ಇದೆ. ಈ ಫಾಗ್ನ ಜನ ವಿಚಿತ್ರವಾಗಿ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಕಾರಣ ಬಂದು USA UK ಬೇರೆ ಬೇರೆ ಅನಾಹುತಗಳು ರೀಸೆಂಟ್ ಆಗಿ ನಡೀತಾನೆ ಇದ್ವು. ಇವುಗಳಿಂದ ಜನಕ್ಕೆ ಏನನ್ನಿಸ್ತು, ಈ ಫಾಗು ಏಲಿಯನ್ಸ್ಗಳ ಕೈವಾಡ ಏನಾದರೂ ಆಗಿರಬಹುದಾ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಈ ತರದ ಫಾಗ್ ಬಗ್ಗೆ ಎಷ್ಟೆಷ್ಟೋ ವಾದಗಳು ಉಟ್ಕೊಂಡ್ಬಿಟ್ಟಿದೆ. ಇನ್ನ ಫಿಲಮ್ಗಳು ಕೆಲವೊಂದು ಬಂದಿತ್ತು ಇದ್ರ ರಿಲೇಟೆಡ್ ಆಗಿ. ಅದ್ರ ಬಗ್ಗೆನೂ ಹೇಳೋದಾದ್ರೆ, ಈ ತರ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಂತ ಫಿಲಮ್ಗಳನ್ನ ಮೊದಲೇ ಮಾಡಿದ್ರು. ಅದೇ ರೀತಿ ಈಗ ನಡೀತಾ ಇರೋದನ್ನ ನೋಡಿದ್ರೆ ಇದು ಸತ್ಯ ಆಗ್ತಾ ಇದೆಯಲ್ಲ, ಏನಿದು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಹುಟ್ಬಿಡುತ್ತೆ. ಇನ್ನ ನಮ್ಮ ದೇಶದಲ್ಲೂ ಇಂಥ ಫಾಗನ್ನ ನೋಡಿದ್ವಿ. ಡೆಲ್ಲಿ ಸರೌಂಡಿಂಗು, ಇನ್ನ ಬೇರೆ ಬೇರೆ ನಾರ್ತ್ ಇಂಡಿಯಾ ಸರೌಂಡಿಂಗ್ ಅಲ್ಲೆಲ್ಲ ಇಂಥ ಫಾಗ್ ಕ್ರಿಯೇಟ್ ಆಯ್ತು. ಎಷ್ಟೆಷ್ಟೋ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ, ಎಷ್ಟೆಷ್ಟು ಟ್ರೈನ್ಗಳು ಕ್ಯಾನ್ಸಲ್ ಆಯಿತು. ಕಾರಣ ಆಕ್ಸಿಡೆಂಟ್ಗಳು ಆಗ್ತಾ ಇರೋದ್ರಿಂದ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಎಷ್ಟೆಷ್ಟು ಫ್ಲೈಟ್ ಟ್ರೈನ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಕಾಲಜ್ಞಾನದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಧೂಳು ಮಿಶ್ರಿತ ಈ ಮಂಜು ಅನ್ನೋದು ಭೂಮಿನ ಆವರಿಸುತ್ತೆ, ಸೂರ್ಯನ ಬೆಳಕು ಕೂಡ ನೆಲಕ್ಕೆ ತಟ್ಟೋದಿಲ್ಲ, ಅಂತ ಕಾಲ ಬರುತ್ತೆ ಅಂತ. ಈಗ ಅಂತ ಕಾಲ ಕಣ್ಮುಂದೆ ನೋಡ್ತಾ ಇದ್ದೀವಿ. ಕಾರಣ ಬೆಳಗ್ಗೆ 10 ಗಂಟೆ 11 ಗಂಟೆ ಆದರೂ ಸೂರ್ಯನ ಬೆಳಕು ನೆಲಕ್ಕೆ ಬೀಳೋದೇ ಇಲ್ಲ. ಅಷ್ಟೊಂದು ಮಂಜು ಕವಿತಾ ಇದೆ. ಇದು ಅದಕ್ಕೆ ಸಾಕ್ಷಿ ಆಗ್ತದೆ. ಅಮೆರಿಕದಲ್ಲಾಗಿದೆ, ಇಂಡಿಯಾದಲ್ಲಾಗಿದೆ, UK ಜರ್ಮನಿನಲ್ಲಾಗಿದೆ, ಇನ್ನು ಎಷ್ಟೆಷ್ಟೋ ದೇಶದಲ್ಲಿ ಆಗಿದೆ. ಈ ಲೇಡಿ ಒಬ್ರು ಇದ್ರ ಬಗ್ಗೆ ಹೇಳ್ತಾರೆ, ನೋಡಿ ನೀವು ಗೊತ್ತಾಗುತ್ತೆ. ಈ ಲೇಡಿ ಹೇಳಿದ್ದನ್ನ ಕೇಳಿದ್ರಲ್ಲ, ಇದು ನಾರ್ಮಲ್ ಫಾಗ್ ಅಲ್ಲ, ಇದು ವಿಚಿತ್ರವಾದಂತ ಫಾಗು. ಇಷ್ಟು ವರ್ಷದಲ್ಲಿ ಈ ತರ ಫಾಗನ್ನ ನಾವು ನೋಡೇ ಇಲ್ಲ. ಇನ್ನ ಕೆಲವೊಬ್ರು ಹೇಳ್ತಾ ಇರೋದು ಏನಂದ್ರೆ ಕೆಮಿಕಲ್ ಮಿಕ್ಸ್ಡ್ ಫಾಗ್ ಅಂತ ಕರೆದಿದ್ದಾರೆ. ಅಂದ್ರೆ ಇದರಲ್ಲಿ ಸಲ್ಫರ್ ಕಂಟೆಂಟ್ ಇದೆ, ಇನ್ನ ಬೇರೆ ಬೇರೆ ಕೆಮಿಕಲ್ ಕಂಟೆಂಟ್ ಅನ್ನೋದು ಈ ಫಾಗ್ ಅಲ್ಲಿ ಕಾಣಿಸ್ಕೊಂಡಿದೆ. ಎಷ್ಟೋ ಜನ ಇದ್ರ ಫಾಗ್ ನ ಲೈಟ್ ವಿಷನ್ ಅಲ್ಲೆಲ್ಲ ತೋರಿಸಿದ್ದಾರೆ. ಅದರಲ್ಲಿ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ತರ ಎಷ್ಟೆಷ್ಟೋ ಪಾರ್ಟಿಕಲ್ಸ್ ಗಳು ಮೂವ್ ಆಗ್ತಾ ಇದೆ. ಇದು ನಾರ್ಮಲ್ ಆಗಿ ನೇಚರಲ್ ಕ್ರಿಯೇಟ್ ಆಗಿರುವಂತ ಫಾಗ, ಮಂಜ, ಇಲ್ಲ ಅಂದ್ರೆ ಇದನ್ನ ಯಾರೋ ಬೇಕು ಅಂತ ಕ್ರಿಯೇಟ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎಷ್ಟೆಷ್ಟು ಜನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ದೊಡ್ಡ ಕನ್ಫ್ಯೂಷನ್ ಅನ್ನೋದು ಎಲ್ಲಾ ಕಡೆ ಉಟ್ಕೊಂಡ್ಬಿಟ್ಟಿದೆ. ಇನ್ನ ಕೆಲವೊಬ್ರು ಟೆಸ್ಟ್ ಮಾಡಿ ಅದನ್ನ ಹೇಳ್ತಾ ಇದ್ದಾರೆ, ಇಲ್ಲ ಅದರಲ್ಲಿ ಏನೋ ಕೆಲವಷ್ಟು ಕೆಮಿಕಲ್ ಕಾಂಪೋನೆಂಟ್ಗಳು ಇದೆ, ಹೌದು ಒಪ್ಕೊಳ್ತಾ ಇದ್ದಾರೆ. ನಾರ್ಮಲ್ ಆಗಿ ಇದು ಕಾಣಿಸ್ತಾ ಇರಲಿಲ್ಲ, ಈಗ ಕೆಮಿಕಲ್ ಕಾಂಪೋನೆಂಟ್ ಕಾಣಿಸ್ತಾ ಇದಾವೆ. ಇದು ನಾರ್ಮಲ್ ಫೆನಾಮಿನಾನು ಇರ್ಬೋದು. ಕಾರಣ ಬಂದು ಪೊಲ್ಯೂಷನ್ ನಾವು ಅತಿ ಹೆಚ್ಚಾಗಿ ಮಾಡ್ತಾ ಇರೋದ್ರಿಂದ ಇದರಿಂದ ಆಗ್ತಾ ಇರಬಹುದು. ಈ ಫಾಗ್ ಮಧ್ಯೆ ಏಲಿಯನ್ಸ್ಗಳು ಏನೋ ವರ್ಕ್ ಮಾಡ್ತಾ ಇದ್ದಾವೆ ಅಂತ ಕೆಲವಷ್ಟು ನಾರ್ಮಲ್ ಆಗಿ ಜನ ಮಾತಾಡ್ತಾ ಇದ್ದಾರೆ. ಕಾರಣ ಡ್ರೋನ್ಸ್ ಮೇನಿಯಾ ಅನ್ನೋದು ಶುರು ಆಗಿತ್ತು. ಅಮೆರಿಕಾದಲ್ಲೆಲ್ಲ ಡ್ರೋನ್ಸ್ಗಳ ಹಾವಳಿ ಅನ್ನೋದು ತುಂಬಾನೇ ನಡೀತು. ಈ ಫಾಗ್ ನ ಕ್ರಿಯೇಟ್ ಮಾಡ್ತಾ ಇರೋದು ಅಂತ ಡ್ರೋನ್ಸ್ಗಳು, ಇಲ್ಲ ಏಲಿಯನ್ಸ್ ಶಿಪ್ಗಳಾಗಿರ್ಬೋದು. ಅವರು ಇಂಥ ಫಾಗ್ ನ ಕ್ರಿಯೇಟ್ ಮಾಡಿ ಅದ್ರ ಮಧ್ಯೆ ಏನೇನೋ ಆಕ್ಟಿವಿಟಿಗಳನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಕೆಲವಷ್ಟು ಜನರ ವಾದ ಈಗ ನಡೀತಾ ಇದೆ. ಪ್ಲಸ್ ಈ ಫಾಗ್ ಇಂದ ಅದರಲ್ಲಿ ಬರ್ತಾ ಇರೋ ಕೆಮಿಕಲ್ಸ್ ಇಂದ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಗಂಟಲು ರಿಲೇಟೆಡ್ ಉಸಿರಾಟ ತೊಂದರೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು ಜನರು ಹೇಳ್ತಾ ಇರೋದು. ಅಲ್ಲಿ ಆಲ್ರೆಡಿ ಫೇಸ್ ಮಾಡ್ತಾ ಇದ್ದಾರೆ ಇಂಥ ಪ್ರಾಬ್ಲಮ್ಗಳನ್ನ. ನಮ್ಮ ದೇಶದಲ್ಲೂ ಇಂಥ ಫಾಗು ಅಲ್ಲಲ್ಲೇ ಕಾಣಿಸ್ಕೊಳ್ತಾ ಇದೆ.
ಅವರು ಹೇಳ್ತಾ ಇರೋದಿದೆ. ಈ ತರ ಕಂಟಿನ್ಯೂಸ್ ಆಗಿ 5-6 ದಿನ ಇದೆ ಫಾಗು ಅಂದ್ರೆ ಇದು ನಾರ್ಮಲ್ ಫಾಗ್ ಅಲ್ಲ ಅನ್ಸುತ್ತೆ. ಅದರಲ್ಲೂ ಪ್ಲಸ್ ಕೆಮಿಕಲ್ ಕಂಟೆಂಟ್ ಇರೋದ್ರಿಂದ ಇದು ಕೆಮಿಕಲ್ ಫಾಗೆ ಇರಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಏನಾಗ್ತಾ ಇದೆ, ಇದನ್ನ ಬೇರೆ ರೀತಿನೂ ಹೇಳ್ತಾ ಇದ್ದಾರೆ. ಸೂರ್ಯನ ಸೌರ ಸುನಾಮಿ ಅನ್ನೋದು ಭೂಮಿಗೆ ತಟ್ಟುವಂತ ಕ್ಷಣ ಹತ್ತತ್ರ ಬರ್ತಾ ಇದೆ. ಸೂರ್ಯನಿಂದ ರಿಲೀಸ್ ಆಗಿರುವಂತ ಎಷ್ಟೆಷ್ಟೋ ಸೌರ ಜ್ವಾಲೆಗಳು ಭೂಮಿಗೆ ಬಂದು ತಟ್ಟುವಂತ ಕ್ಷಣದಲ್ಲಿ ಅವುಗಳಿಂದ ಭೂಮಿಗೆ ಇಂಪ್ಯಾಕ್ಟ್ ಆಗದೆ ಇರಲಿ ಅಂತ ಕೆಲವಷ್ಟು ದೇಶದವರು ಈ ರೀತಿ ಆಕಾಶದಲ್ಲಿ ಫಾಗ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ನಿಜನ ಸುಳ್ಳ ಸ್ವಲ್ಪ ಇಲ್ಲಿ ಡೌಟ್ ಹುಟ್ಬಿಡುತ್ತೆ. ಯಾಕೆಂದ್ರೆ ಆಕಾಶಕ್ಕೆ ಬಣ್ಣ ಹಚ್ಚಕ್ಕಾಗುತ್ತಾ ಅನ್ನೋ ಹಾಗೆ ಆಕಾಶನ ನಾವು ಕವರ್ ಮಾಡೋದಕ್ಕಾಗುತ್ತಾ ಈ ಫಾಗಿಂದ? ಕೆಮಿಕಲ್ನ ಈ ತರ ಮಿಕ್ಸ್ ಮಾಡಿ ಫಾಗ್ ಕ್ರಿಯೇಟ್ ಮಾಡಿ ಸೂರ್ಯನ ಬೆಳಕಿನಿಂದ ಆಗುವಂತ ಇಂಪ್ಯಾಕ್ಟ್ ನ ತಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ವಾದಗಳಾಗಿದೆ. ಅಲ್ಲಿ ಅಂತ ಅಲ್ಲ, UK, ಜರ್ಮನಿ, USA, ಮ್ಯಾಂಚೆಸ್ಟರ್ ಎಲ್ಲ ಕಡೆ ಇಂಥ ಫಾಗು ಕ್ರಿಯೇಟ್ ಆಗಿದೆ. ಅವ್ರು ಅದನ್ನೇ ಹೇಳ್ತಾ ಇರೋದು, ಅಪರೂಪದಲ್ಲಿ ಅಪರೂಪ. ಸುಮಾರು ವರ್ಷಗಳಿಂದ ನಾವು ಇಂಥದ್ದನ್ನ ನೋಡೇ ಇಲ್ಲ, ಅಂಥ ಫಾಗು ಈಗ ಕ್ರಿಯೇಟ್ ಆಗಿದೆ. ಇದು ನಿಜವಾದದ್ದ ಇಲ್ಲ ಕ್ರಿಯೇಟ್ ಮಾಡ್ತಾ ಇರೋದ? ಇನ್ನ ಹಿಂದೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ರು ಅವರು ಏಲಿಯನ್ಸ್ಗಳು ಶಿಪ್ಗಳು ಪಾಸ್ ಆಗುವ ರೀತಿ ಕೆಲವಷ್ಟು ಆಕಾಶದಲ್ಲಿ ಹಾರಾಡ್ತಾ ಇದೆ ಆ ಫಾಗ್ ಮಧ್ಯ. ಏನಿದು ಫ್ಲೈಟ್ಗಳು ಪಾಸ್ ಆಗ್ತಾ ಇದ್ರು ಇರ್ಬೋದು, ಬಟ್ ಕ್ಲಾರಿಟಿ ಯಾರು ಕೊಡೋದಕ್ಕಾಗ್ತಾ ಇಲ್ಲ. ಅಂತ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಗೌರ್ಮೆಂಟು ಇದೆ ಕೆಲವಷ್ಟು ಕಡೆ, ಇನ್ನು ನಾರ್ಮಲ್ ಮನುಷ್ಯರು ಇದ್ದಾರೆ. ಈ ವಿಡಿಯೋದಲ್ಲೂ ತೋರಿಸ್ತಾರೆ ನೋಡಿ, ಲೈಟ್ ಬೆಳಕಿನ ಹಿಂದೆ ಫಾಗ್ ಮಧ್ಯ ಅಲ್ಲಲ್ಲೇ ಒಂದೊಂದು ವಸ್ತುಗಳು ಪಾಸ್ ಆಗ್ತಾ ಇರೋದು ಕಾಣಿಸುತ್ತೆ. ಇದು ಏಲಿಯನ್ಸ್ ಅಂತ ಜನ ಅನ್ಕೊಳ್ತಾ ಇದ್ದಾರೆ, ಆದ್ರೆ ನಿಜ ಏನು ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಇಲ್ಲಿ ತನಕ. ಇದನ್ನೇ ಹೇಳ್ತಾ ಇರೋದು ಫಾಗ್ ಮೇನಿಯಾ ಅಂತ ಕರೆದಿದ್ದಾರೆ. ಈ ಫಾಗು ಮನುಷ್ಯರು ಕ್ರಿಯೇಟ್ ಮಾಡ್ತಾ ಇರೋದು ಚಾನ್ಸಸ್ ಇರುತ್ತೆ. ಹೇಳದ್ನಲ್ಲ, ಸೌರ ಜ್ವಾಲೆಗಳಿಂದ ಸೂರ್ಯ ಸುನಾಮಿಯಿಂದ ಬಚಾವಾಗೋದಕ್ಕೆ ಭೂಮಿ ಮೇಲೆ ಕೆಲವಷ್ಟು ದೇಶಗಳಲ್ಲಿ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಿದೆಯೋ ಅಂತ ದೇಶಗಳಲ್ಲಿ ಏರೋಪ್ಲೇನ್ಗಳ ಮೂಲಕ ಇಂಥ ಫಾಗನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೂರ್ಯ ಸುನಾಮಿ ಅಂದ್ರೆ ಸೌರ ಜ್ವಾಲೆಯಿಂದ ಡೈರೆಕ್ಟ್ ಆಗಿ ಮನುಷ್ಯರಿಗೆ ಇಂಪ್ಯಾಕ್ಟ್ ಆಗದೆ ಇರಲಿ, ಯಾವುದೇ ಕಾಯಿಲೆ ಬರದೇ ಇರಲಿ ಅನ್ನೋದು ಒಂದು ಕಾರಣ ಆಗಿರ್ಬೋದು. ಅದನ್ನ ಬಿಟ್ಟು ಇದು ನ್ಯಾಚುರಲ್ ಫೆನಾಮಿನಾ ಇಲ್ಲ ಏಲಿಯನ್ಸ್ ವರ್ಕಾ, ಇದಕ್ಕೆ ಕ್ಲಾರಿಟಿ ಅನ್ನೋದನ್ನ ಯಾರ ಕೈಲೂ ಕೊಡೋದಕ್ಕಾಗ್ತಾ ಇಲ್ಲ. ಅಂತ ಸಿಚುವೇಶನ್ ಅಲ್ಲಿ ಈಗ ಎಲ್ಲರೂ ಬದುಕ್ತಾ ಇದ್ದಾರೆ. ನೋಡ್ತಾ ಇದೀವಲ್ಲ ಆಕಾಶದಲ್ಲಿ ಇದು ಕಾಣಿಸ್ತಾ ಇರೋದು ವಿಚಿತ್ರವಾದಂತ ಸಂಗತಿಗಳು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಇದಕ್ಕೆ ಕಾರಣ ಏನು ಅನ್ನೋ ಹುಡ್ಕೋ ಕೆಲಸ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಲಜ್ಞಾನಿಗಳು ಹೇಳಿದಂತ ಕೆಲವಷ್ಟು ಸಂಗತಿಗಳು ಇಲ್ಲಿ ಮನುಷ್ಯ ಮಾಡ್ತಾ ಇದ್ದಾನೋ ಇಲ್ಲ ನ್ಯಾಚುರಲ್ ಆಗಿ ಆಗ್ತಾ ಇದೆಯೋ ಇಲ್ಲ ಏಲಿಯನ್ಸ್ ಮಾಡ್ತಾ ಇದೋ, ಒಟ್ಟಿನಲ್ಲಿ ಅವ್ರು ಹೇಳಿದ್ದು ದಟ್ಟ ಮಂಜಿನಿಂದ ಭೂಮಿ ಅನ್ನೋದು ಕವರ್ ಆಗ್ತಾ ಹೋಗುತ್ತೆ, ಸೂರ್ಯನ ಬೆಳಕು ಕೂಡ ಭೂಮಿನ ಮುಟ್ಟೋದಕ್ಕಾಗೋದಿಲ್ಲ, ಅಂತ ದಿನಗಳು ಬರುತ್ತೆ ಅಂದಿದ್ರು. ಅಂತ ದಿನಗಳನ್ನ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. ಇದು ಇಂಪ್ಯಾಕ್ಟ್ ಯಾವ ತರ ಇರುತ್ತೆ ಅನ್ನೋದನ್ನ ಮುಂದೆ ಹೋಗ್ತಾ ಕಾಯ್ದು ನೋಡೋಣ. ಇನ್ನ ಇದೇ ರೀತಿ ಎಷ್ಟೆಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಅಂತ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಇರೋಣ. ಅದರಿಂದ ಆಗುವಂತ ಅನಾಹುತಗಳಿಂದ ಬಚಾವಾಗೋ ದಾರಿಗಳನ್ನ ಮಾತ್ರ ಪ್ರಯತ್ನ ಮಾಡೋಣ. ಇದು ಕೆಮಿಕಲ್ ಮಿಕ್ಸ್ ಫಾಗೇ ಆಗಿದ್ರೆ ಅದರಿಂದ ಹೆಲ್ತ್ ರಿಲೇಟೆಡ್ ಇಶ್ಯೂ ಬರೋದಂತೂ ಗ್ಯಾರಂಟಿನೇ. ಅದರಿಂದ ಬಚಾವ್ ಆಗೋದಕ್ಕೆ ಏನ್ ಮಾಡಬೇಕು ಅಂತ ಪ್ರಿಕಾಷನ್ಗಳನ್ನ ತಗೊಳ್ಳೋಣ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಸಿಗ್ತೀನಿ ಮತ್ತೆ. ಥ್ಯಾಂಕ್ ಯು, ಗುಡ್ ಬೈ.